ಹೇ ಗಾಯ್ಸ್, ಹೆಲೋ ಎವ್ರಿ ಒನ್. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ, ನಾವು ಥೈಲ್ಯಾಂಡಲ್ಲಿರೋದು ಅಂತ ನಿಮಗೆಲ್ರಿಗೂ ಗೊತ್ತಿದೆ. ಥೈಲ್ಯಾಂಡಲ್ಲಿ ಡೂಪ್ಲೆಕ್ಸ್ ಮನೆ ಹೇಗೆ ಮಾಡಿರ್ತಾರೆ, ಅದು ಅಪಾರ್ಟ್ಮೆಂಟಲ್ಲಿ ಅಂತ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಮನೆ ಅಲ್ಲ, ನಮ್ಮ ಮನೆ ಹೋಮ್ ಟೂರ್ ನಾನು ಇನ್ನೂ ಹಾಕಿಲ್ಲ. ನನ್ನ ಫ್ರೆಂಡ್ ಮನೆ ಹೋಮ್ ಟೂರ್ ಇದು. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ಹಾಗೆಯೇ ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಕ್ಷತಾ. ನಾವಿಲ್ಲಿ ತುಂಬಾ ಚೆನ್ನಾಗಿದ್ದೀವಿ, ನೀವು ಅಲ್ಲಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಬಗ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್ ಕೊಡಬೇಕು ಅಂತ ನಾನಿದು ಸಪ್ರೇಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಅವತ್ತು ನಾನಿದು ವಿಡಿಯೋ ಕ್ಯಾಪ್ಚರ್ ಮಾಡಿ ಒಂದು 3 days ಆಯಿತು ಅಂತ ಅಂದ್ಕೊಳ್ತೀನಿ. ಅವತ್ತಿಂದ ನನಗೆ ಇಂಟ್ರೋ ಕೊಡೋಕ್ಕಾಗಿರಲಿಲ್ಲ, ಯಾಕಂದರೆ ಸ್ವಲ್ಪ ಕೆಲಸ ಹಾಗೆ ಹೀಗೆ ಅಂತ ಬ್ಯುಸಿ ಇದ್ದೆ. ಹಾಗಾಗಿ ಇಂಟ್ರೋ ಕೊಡೋಕ್ಕಾಗಿರಲಿಲ್ಲ. ವಿಡಿಯೋ ಬಗ್ಗೆ ಹೇಳಬೇಕಂದ್ರೆ, ಆ ಮನೆ ಪರ್ಸ್ನಲಿ ನನಗೆ ತುಂಬ ಇಷ್ಟ. ಯಾಕಂದರೆ ನಾನು ಥೈಲ್ಯಾಂಡಿಗೆ ಬಂದ ಮೇಲೆ ಡ್ಯೂಪ್ಲೆಕ್ಸ್ ಮನೆ ಅಂತ ನೋಡಿದ್ದೆ ಆ ಮನೇನ ನಾನು. ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಒಂದು ಡ್ಯೂಪ್ಲೆಕ್ಸ್ ಮನೆ. ಇಡೀ ಅಪಾರ್ಟ್ಮೆಂಟ್ ಅಂದರೆ ನಮಗೆ ಕೊಂಡೋಮಿನಿಯಮ್ ಅಂತ ಹೇಳ್ತಾರೆ. ನಾವಿರೋದು ಕೊಂಡೋಮಿನಿಯಮಲ್ಲಿ 6 ಅಪಾರ್ಟ್ಮೆಂಟ್ಸ್ ಇದೆ ಇಲ್ಲಿ. ಇದಕ್ಕೆ ಕೊಂಡೋಮಿನಿಯಮ್ ಅಂತ ಹೇಳ್ತಾರೆ. 6 ಅಪಾರ್ಟ್ಮೆಂಟ್ಸಲ್ಲೂ ಒಂದು ಡ್ಯೂಪ್ಲೆಕ್ಸ್ ಮನೆ ಇರುತ್ತೆ, ಫುಲ್ 6th ಫ್ಲೋರಲ್ಲಿ. ಹಾಗಾಗಿ ಯಾರೂ ಬರ್ತಾ ಇರಲಿಲ್ಲ ಆ ಡ್ಯೂಪ್ಲೆಕ್ಸಿಗೆ. ಬಂದಿದ್ರೂ 1 month ಆರ್ 2 month ಈ ಥರ ಬರ್ತಾಯಿದ್ರು. ಯಾಕಂದರೆ ತುಂಬ ರೆಂಟ್ ಕಾಸ್ಟ್ಲಿ, ಯಾರೂ ಅಷ್ಟೊಂದು ಪೇ ಮಾಡಿ ಇರೋ ಥರ ಯಾರೂ ಇರಲಿಲ್ಲ. ಹಾಗಾಗಿ ಯಾರೂ ಬರ್ತಾ ಇರಲಿಲ್ಲ. ತುಂಬ ದಿನದವರೆಗೂ ಖಾಲಿನೇ ಇತ್ತು. ಏನಾದರೂ ಪಾರ್ಟಿ ಗೀಟಿ ಅರೇಂಜ್ ಮಾಡೋದಾದರೆ ಮಾಡ್ಕೊಳ್ಬೋದು ಅಂತ ನಮಗೆ ಆಂಟಿ ಅಂದರೆ ರಿಸೆಪ್ಷನಿಸ್ಟ್ ಪರಿಚಯ ಇರೋದ್ರಿಂದ ಅವ್ರು ಹಾಗೆ ಹೇಳಿಬಿಟ್ಟಿದ್ರು. ಅದಾದಮೇಲೆ ಒಬ್ಬರು ಇಂಡಿಯನ್ಸೇ ಬಂದಿದ್ದಾರೆ ಇವಾಗ ಅಲ್ಲಿ. ಅವ್ರಿಗೆ ಕಂಪನಿ ಸ್ಪಾನ್ಸರ್ಶಿಪ್ ಮಾಡ್ತಾ ಇರೋದ್ರಿಂದ ಅವರು ಯಾವ ಥರ ಮನೆ ಬೇಕಾದರೂ ಇರ್ಬೋದು. ಹಾಗಾಗಿ ಅವರು ಇದೇ ಸಿಕ್ಕಿದ್ದು, ಬಂದು ವಸ್ತ್ರಲ್ಲಿ ಇದು ಸಿಕ್ತು ಅವರಿಗೆ. ಹೊಸ್ದಾಗಿ ಬಂದಿದ್ದು ಥೈಲ್ಯಾಂಡಿಗೆ. ಒನ್ ಇಯರ್ ಟು 3 months ಆಗಿರ್ಬೋದು. 1 year ಮೇಲೆ ಆಯಿತು ಅವ್ರು ಬಂದು. ಈಗ 2 years ಅನ್ಕೊತೀನಿ. 2 years ಆಯಿತು. 2 yearಗೆ ಕಾಂಟ್ರಾಕ್ಟ್ ಇರುತ್ತೆ. 2 years ಆಗಿರ್ಬೋದು. ಅದಾದಮೇಲೆ ಆ ಮನೆ ತುಂಬ ಚೆನ್ನಾಗಿದೆ. ಅದೇ ಹೋಮ್ ಟೂರ್ ವಿಡಿಯೋ ಹಾಕ್ತಾಯಿದ್ದೀನಿ. ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಪ್ಲೀಸ್ ದಯವಿಟ್ಟು ಸ್ಕಿಪ್ ಮಾಡಿ ವೀಡಿಯೋಸ್ನ ನೋಡಬೇಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು. ಇದು ನೋಡ್ಬೋದು ನಮ್ಮ ಅಪಾರ್ಟ್ಮೆಂಟ್. ಇಲ್ಲಿ ನಮ್ಮ ಮನೆ ಬರುತ್ತೆ. ನಾನು ನಮ್ಮ ಮನೆ ಹೋಮ್ ಟೂರ್ನ ಆದಷ್ಟು ಬೇಗ ಮಾಡಿ ಹಾಕ್ತೀನಿ. ಮತ್ತು ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ನನ್ನ ಫ್ರೆಂಡ್ ಮನೆ. ಇದು ಡೂಪ್ಲೆಕ್ಸ್. ನನಗೆ ಈ ಮನೆ ಪರ್ಸ್ನಲಿ ತುಂಬ ಇಷ್ಟ ಆಗಿರೋದ್ರಿಂದ ಬನ್ನಿ ಹೋಮ್ ಟೂರ್ ನೋಡೋಣ. ಹಲೋ, ನೋಡ್ಬೋದು ಇದು ಒಂದು ವ್ಯೂ. ಹೀಗಿದೆ. ಎಂಟ್ರೆನ್ಸಿಂದ ಬಂದರೆ ಹಾಲ್. ಇಲ್ಲಿ ಒಂದು ಡೈನಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಇದೆಲ್ಲ ನಾವು ತಗೊಂಡಿರೋದಲ್ಲ, ಅವರೇ ಕೊಟ್ಟಿರೋದು. ಇಲ್ಲಿ ಅವರು ಸ್ಲಿಪ್ಪರ್ ಸ್ಟ್ಯಾಂಡ್ ಇಟ್ಕೊಂಡಿದ್ದಾರೆ. ಆ್ಯಂಡ್ ಈ ಕಡೆ ಸೈಡು ವಾಶ್ರೂಮ್. ಇದು ಕಿಚನ್. ಇಲ್ಲೆಲ್ಲ ಕಿಚನ್ ಮಾಡಿರಲ್ಲ, ಯಾಕಂದರೆ ಇಲ್ಲಿ ಯಾರೂ ಅಡುಗೆ ಮಾಡ್ಕೊಂಡು ಊಟ ಮಾಡಲ್ಲ. ನಾವು ಇಂಡಿಯನ್ಸ್ ಮಾತ್ರ ಮಾಡೋದು. ಹಾಗಾಗಿ ಕಿಚನ್ ಮಾಡಿರಲ್ಲ. ನಮ್ಮ ಮನೇಲಂತೂ ಇಲ್ಲವೇ ಇಲ್ಲ. ಕಿಚನ್ ಪಕ್ಕದಲ್ಲೇ ಬಾಲ್ಕನಿ.
ವಾಷಿಂಗ್ ಮಿಷಿನ್ ಸಹ ಕೊಟ್ಟಿದ್ದಾರೆ ಇವರಿಗೆ. ಬಾಲ್ಕನಿಯಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇದು ಲಿವಿಂಗ್ ಏರಿಯಾ. ಇದನ್ನೆಲ್ಲ ತೋರಿಸ್ತೇನೆ. ಇಲ್ಲಿ ಸೋಫಾ, ಟಿ ವಿ ಯೂನಿಟ್ ಪ್ರತಿಯೊಂದು ಕೊಟ್ಟಿದ್ದಾರೆ. ಇಲ್ಲಿ ಸ್ಕ್ರೀನ್ ಹಾಕಿದ್ದಾರೆ, ಇಲ್ಲ ಅಂದರೆ ಫುಲ್ ಬೆಳಕು ಬರುತ್ತೆ. ಕರ್ಟನ್ಸ್ ನೋಡಿ. ಇಲ್ಲಿಂದ ಮೇಲೆ ಹೋಗ್ಬೋದು. ಡೂಪ್ಲೆಕ್ಸ್ ಥರ ಬಿಲ್ಡ್ ಮಾಡಿದ್ದಾರೆ ಇದನ್ನು. ಮೇಲೆ ಹೋಗಿ ನೋಡೋಣ ಏನಿದೆ ಅಂತ. ಎರಡು ರೂಮ್ ಇದೆ ಇಲ್ಲಿ, 1 2. ಇದು ನೋಡೋಣ. ಇಲ್ಲಿ ಈ ರೂಮ್ ಇವರೇನು ಯೂಸ್ ಮಾಡ್ತಾಯಿಲ್ಲ. ಇಲ್ಲಿ ಒಂದು ಸೋಫಾ, ಬೆಡ್, ಇದಕ್ಕೆ ವಾಕಿಂಗ್ ಕ್ಲಾಸೆಟ್ ಇದೆ, ಇವರು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ಇದು ಅಟ್ಯಾಚ್ ಬಾತ್ರೂಮ್. ಈ ರೂಮಿಂದ ಬಂದರೆ ಇಲ್ಲಿನೂ ಒಳಗೆಯಿಂದನೂ ಬರ್ಬೋದು, ಇಲ್ಲಿಂದನೂ ವಾಶ್ರೂಮ್ಗೆ ಹೋಗ್ಬೋದು. ಈಗ ಈ ರೂಮ್ ಇದು ಈ ಮನೆಯ ಹೋಮ್ ಟೂರ್ ಆಗಿರುತ್ತೆ. ಎಷ್ಟು ಚೆಂದ ಇದೆ ಅಲ್ಲ. 2 ರೂಮ್ ನೋಡಿದ್ರಿ, ಇದೆಲ್ಲ ಕೆಳಗಡೆಯಿಂದ ಹೀಗೆ ಕಾಣಿಸುತ್ತೆ. ನಮ್ಮ ಮನೆ ಹೋಮ್ ಟೂರ್ ಮಾಡಬೇಕಂದ್ರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ಹೋಗ್ಯಾ.